ನಮಸ್ಕಾರ, ನಾನು ಗುರುರಾಜ್, ಮೆಂಟರ್ ಟ್ರೇಡರ್ ಫ್ರಮ್ ವೆಲ್ತ್ ಕ್ರಾಫ್ಟ್ ಲರ್ನಿಂಗ್ ಹಬ್. ಈ ಕಂಪನಿ 10 ವರ್ಷ ಆದಮೇಲೆ ಲಾಸ್ ಇಂದ ಪ್ರಾಫಿಟ್ ಕಡೆ ಮುಖ ಮಾಡಿದೆ. ಅದೇ ಪೇಟಿಎಂ 172 ಕೋಟಿ Q1 ರಿಸಲ್ಟ್ನಲ್ಲಿ ರಿಪೋರ್ಟ್ ಮಾಡಿದೆ. ಬನ್ನಿ IPOದಲ್ಲಿ ಇನ್ವೆಸ್ಟ್ ಮಾಡಿದವರ ಸ್ಟೋರಿನ ನೋಡಿಕೊಂಡು ಹೇಗೆ ಪೇಟಿಎಂ ಲಾಸ್ ಇಂದ ಪ್ರಾಫಿಟೇಬಲ್ ಆಯಿತು, ಅದಕ್ಕೆ ರೀಸನ್ಸ್ ಏನು ನೋಡೋಣ. ವಿಡಿಯೋನ ಕೊನೆ ತನಕ ನೋಡಿ. ನಿಮ್ಗೇನಾದ್ರೂ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡೋದು ಹೇಗೆ, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಕಲಿಬೇಕು ಅನ್ನೋ ಆಸಕ್ತಿ ಇದ್ರೆ ನಮ್ಮ ವೀಕ್ಲಿ ಆಫ್ಲೈನ್ ಬ್ಯಾಚ್ಗೆ ಜಾಯ್ನ್ ಆಗಿ. ಸ್ಟಾಕ್ ಮಾರ್ಕೆಟ್ ಬೇಸಿಕ್ಸ್ ಇಂದ ಅಡ್ವಾನ್ಸ್ ವರೆಗೂ ಕಲಿತೀರಾ. ಹಾಗೆ ಸ್ವಂತ ನೀವೇ ಸ್ಟಾಕ್ ಮಾರ್ಕೆಟ್ ಕಲಿತು ಇನ್ವೆಸ್ಟ್ ಮಾಡಬಹುದು. ಸೊ ಬನ್ನಿ ಟಾಪಿಕ್ಗೆ ವಾಪಸ್ ಹೋಗೋಣ. ನವೆಂಬರ್ 2021ರಲ್ಲಿ ಪೇಟಿಎಂ IPOನ ಲಾಂಚ್ ಆಯಿತು. IPO ಪ್ರೈಸ್ ಬಂದು 2080 ರಿಂದ 2151 ಪ್ರೈಸ್ ಬ್ಯಾಂಡ್ ನ ಫಿಕ್ಸ್ ಮಾಡಿತ್ತು. ಪೇಟಿಎಂ UPI ಪೇಮೆಂಟ್ಸ್ ಅಲ್ಲಿ ದೊಡ್ಡ ಪ್ಲೇಯರ್ ಆಗಿತ್ತು. ಯಾವುದೇ ಅಂಗಡಿ ಹೋದ್ರು ಪೇಟಿಎಂ ಸೌಂಡ್ ಬಾಕ್ಸ್ ಇರೋದು. ಅವರು ಮಾರ್ಕೆಟಿಂಗ್ ಕೂಡ ಆ ತರ ಮಾಡಿದ್ರು, ಪ್ರಮೋಷನ್ಸ್ ಹಾಗೆ ಮಾಡಿದ್ರು. ಇದರ ಹೈಪ್ ಹೇಗಿತ್ತು ಅಂದ್ರೆ ಎಲ್ಲೇ ನೋಡಿದ್ರು ಕಣ್ಣಿಗೆ ಕಾಣೋ ಬ್ರ್ಯಾಂಡ್ ಇದು. ಹಾಗಾಗಿ IPO ಬಂದಾಗ ಈ ಕಂಪನಿ ಮೇಲೆ ಸಿಕ್ಕಾಬಟ್ಟೆ ಕ್ರೇಜ್ ಇತ್ತು. ಈ IPOದಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಒಂದ್ ಒಳ್ಳೆ ಲಿಸ್ಟಿಂಗ್ ಏನ್ ಕೂಡ ಸಿಗುತ್ತೆ ಅಂತ ಜನ ಇನ್ವೆಸ್ಟ್ ಮಾಡಿದ್ರು. 2021 ನವೆಂಬರ್ ಅಲ್ಲಿ ಇನ್ನು ಕರೋನಾದ ಒಂದು ಭಯ ಇತ್ತು. ಸೋಷಿಯಲ್ ಮೀಡಿಯಾನ ತುಂಬಾ ಜಾಸ್ತಿ ಜನ ಯೂಸ್ ಮಾಡ್ತಾ ಇದ್ರು. ಅವಾಗ ಈ ಒಂದು IPOದ ಚರ್ಚೆ ಕೂಡ ಜಾಸ್ತಿ ಆಗ್ತಾ ಇತ್ತು. ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವೈರಲ್ ಕೂಡ ಆಗಿತ್ತು. IPOದಲ್ಲಿ ಒಂದು ಒಳ್ಳೆ ಲಿಸ್ಟಿಂಗ್ ಏನ್ ಸಿಗುತ್ತೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ನ್ಯೂಸ್ ಹರಿದಾಡ್ತಾ ಇತ್ತು. ಇದನ್ನ ನೋಡಿದ ಜನ ಈ ಒಂದು IPOದಲ್ಲಿ ಇನ್ವೆಸ್ಟ್ ಮಾಡಿದ್ರು. ಆದ್ರೆ ಪೇಟಿಎಂ ಲಿಸ್ಟ್ ಆಗಿದ್ದು 1950ಕ್ಕೆ, ಅಂದ್ರೆ ಇಶ್ಯೂ ಪ್ರೈಸ್ ಗಿಂತ 10% ಸ್ಟಾಕ್ ಕೆಳಗಡೆ ಲಿಸ್ಟ್ ಆಯ್ತು. ಅಲ್ಲಿಂದ ಸ್ಟಾಕ್ 80% ಕೆಳಗಡೆ ಹೋಯ್ತು. IPOದಲ್ಲಿ ನೀವು 12,900 ರೂಪಾಯಿನ ನೀವೇನಾದ್ರೂ ಇನ್ವೆಸ್ಟ್ ಮಾಡಿದ್ರೆ ಅದರ ಒಂದು ಬೆಲೆ 2,580ಕ್ಕೆ ಬಂದಿರೋದು. ಆದ್ರೆ ಪೇಟಿಎಂ ಸ್ಟಾಕ್ ಈಗ IPOದ ಪ್ರೈಸ್ ಇಂದ 35 ರಿಂದ 40% ಕೆಳಗಡೆ ಟ್ರೇಡ್ ಆಗ್ತಾ ಇದೆ. ಸ್ಟಿಲ್ ಇನ್ವೆಸ್ಟರ್ಸ್ ಲೀಸ್ಟ್ ಆದಾಗಿಂದ ಈ ಒಂದು ಸ್ಟಾಕ್ ಅಲ್ಲಿ ಲಾಸ್ ಅಲ್ಲೇ ಇದ್ದಾರೆ. ಮೇ 2024ರಲ್ಲಿ ಈ ಸ್ಟಾಕ್ 310 ಒಂದು ಲೋವೆಸ್ಟ್ ಪ್ರೈಸ್ ಆಗಿತ್ತು. ಈಗ ಅಲ್ಲಿಂದ ನಾನು ವಿಡಿಯೋ ಮಾಡ್ತಿರೋ ಹೊತ್ತಿಗೆ ಈ ಸ್ಟಾಕ್ 1,260 ರೂಪಾಯಲ್ಲಿ ಟ್ರೇಡ್ ಆಗ್ತಾ ಇದೆ. ಪೇಟಿಎಂ 310 ರಿಂದ ಒಂದು ಒಳ್ಳೆ ರ್ಯಾಲಿನ ಕೊಟ್ಟಿದೆ. ಪೇಟಿಎಂ ಇಲ್ಲಿಂದ ಕಮ್ ಬ್ಯಾಕ್ ಆಗುತ್ತಾ? ಲಾಸ್ಟ್ 10 ವರ್ಷದ ಲಾಸ್ ಅಲ್ಲಿರುವ ಕಂಪನಿ ಈಗ Q1 ರಿಸಲ್ಟ್ ಅಲ್ಲಿ 122 ಕೋಟಿ ಪ್ರಾಫಿಟ್ ನ ರಿಪೋರ್ಟ್ ಮಾಡಿದೆ. ಬನ್ನಿ Q1 ರಿಸಲ್ಟ್ಸ್ ಹೈಲೈಟ್ಸ್ ನ ನೋಡ್ಕೊಂಡು ಲಾಸ್ ಇಂದ ಪ್ರಾಫಿಟಬಲ್ ಹೇಗೆ ಆಯಿತು, ಅದಕ್ಕೆ ರೀಸನ್ಸ್ ಏನು ನೋಡ್ಕೊಂಡ್ ಬರೋಣ. Q1 2026 ಅಲ್ಲಿ ಕಂಪನಿ ನೆಟ್ ಪ್ರಾಫಿಟ್ 122.5 ಕೋಟಿ ರಿಪೋರ್ಟ್ ಮಾಡಿದೆ. ಸೇಮ್ ಕ್ವಾರ್ಟರ್ 2025ರಲ್ಲಿ ಕಂಪನಿ 840 ಕೋಟಿ ಲಾಸ್ ನ ಮಾಡಿತ್ತು. 840 ಕೋಟಿ ಲಾಸ್ ಇಂದ 122.5 ಕೋಟಿ ಪ್ರಾಫಿಟ್ಗೆ ಟರ್ನ್ ಆಗಿದೆ. ಹಾಗೆ ಕಂಪನಿಯ ರೆವೆನ್ಯೂ Q1 2025 ಅಲ್ಲಿ 1,501 ಕೋಟಿ ಇತ್ತು. ಈ ವರ್ಷ Q1 ನಲ್ಲಿ ಅದು 1,917 ಕೋಟಿ ರೆವೆನ್ಯೂ ಮಾಡಿದೆ. ಟೋಟಲ್ ಆಗಿ 416 ಕೋಟಿ ರೆವೆನ್ಯೂ ಇಲ್ಲಿ ಇನ್ಕ್ರೀಸ್ ಆಗಿದೆ. ಹಾಗೇನೆ ಕಂಪನಿ ಎಕ್ಸ್ಪೆನ್ಸಸ್ ಕೂಡ ಕಡಿಮೆ ಮಾಡಿದೆ. IPOದಲ್ಲಿ ರೈಸ್ ಮಾಡಿದ ದುಡ್ಡಲ್ಲಿ 2,000 ಕೋಟಿ ಇನ್ನೂ ಯೂಸ್ ಮಾಡಿಲ್ಲ. ಫ್ಯೂಚರ್ ಬಿಸ್ನೆಸ್ ಮತ್ತು ಪಾರ್ಟ್ನರ್ಶಿಪ್ಗೆ ಇನ್ನೂ ಅದನ್ನ ಇಟ್ಕೊಂಡಿದ್ದಾರೆ. ಬನ್ನಿ ತಿಳ್ಕೊಳ್ಳೋಣ ಲಾಸ್ ಇಂದ ಹೇಗೆ ಪ್ರಾಫಿಟಬಲ್ ಆಯ್ತು, ಅದಕ್ಕೆ ಇರುವಂತಹ ರೀಸನ್ಸ್ಗಳು. ಮೊದಲನೇದಾಗಿ ಗ್ರೋತ್ ಇನ್ ರೆವೆನ್ಯೂ. Q1 2025ರಲ್ಲಿ 1,506 ಕೋಟಿ ಒಂದು ರೆವೆನ್ಯೂ ಜನರೇಟ್ ಮಾಡಿತ್ತು. Q1 2026 ಅಲ್ಲಿ 1,917 ಕೋಟಿ ರೆವೆನ್ಯೂ ಜನರೇಟ್ ಮಾಡಿತ್ತು. 27.7% ರೆವೆನ್ಯೂ ಇಲ್ಲಿ ಜಂಪ್ ಆಗಿದೆ. ಇದಕ್ಕೆ 2 ರೀಸನ್ಸ್ ಇದೆ. ಒಂದು, ಮರ್ಚೆಂಟ್ ಸಬ್ಸ್ಕ್ರಿಪ್ಷನ್ ಇನ್ಕ್ರೀಸ್ ಆಗಿರೋದು, ಇದು ಆಲ್ ಟೈಮ್ ಹೈ ಅಲ್ಲಿ ಇದೆ. Q1 2026 ಅಲ್ಲಿ ಫಿನಾನ್ಷಿಯಲ್ ಸರ್ವಿಸ್ ರೆವೆನ್ಯೂ ಗ್ರೋತ್ ಇಯರ್ ಆನ್ ಇಯರ್ 100% ಇದೆ. ಫಿನಾನ್ಷಿಯಲ್ ಸರ್ವಿಸ್ ಅಂದ್ರೆ ಈ ಅಂಗಡಿಗಳಿಗೆ ಲೋನ್ ನ ಕೊಡೋದು. ಎರಡನೇದಾಗಿ ಲೋವರ್ ಎಕ್ಸ್ಪೆನ್ಸಸ್. ಕಂಪನಿಯ ಮೇಜರ್ ರೆವೆನ್ಯೂ ಫ್ಯಾಕ್ಟರ್ ಏನಿದೆ ಅದು ಈ ಎಕ್ಸ್ಪೆನ್ಸಸ್ ಕಡಿಮೆ ಆಗಿರೋದ್ರಿಂದ ಪ್ರಾಫಿಟಬಲ್ ಗೆ ಒಂದು ಶಿಫ್ಟ್ ಆಗಿದೆ ಅಂತಾನೆ ಹೇಳ್ಬೋದು. Q1 2025 ಅಲ್ಲಿ 2,476 ಕೋಟಿ ಎಕ್ಸ್ಪೆನ್ಸಸ್ ಇತ್ತು. Q1 2026 ಅಲ್ಲಿ ಇದು 2,016 ಕೋಟಿ ಆಗಿದೆ. ಇದರಿಂದ 460 ಕೋಟಿ ಕಂಪನಿ ಉಳಿಸಿದೆ. ಮೇಜರ್ ಆಗಿ ಕಂಪನಿ ಪ್ರಾಫಿಟ್ ಆಗೋದಕ್ಕೆ ಈ ಎಕ್ಸ್ಪೆನ್ಸಸ್ ಕಟ್ ಮಾಡಿರೋದೇ ಒಂದು ಕಾರಣ. ಹಾಗೇನೆ ಮಾರ್ಕೆಟಿಂಗ್ ಮತ್ತು ಪ್ರಮೋಷನ್ಸ್ಗೆ ಎಕ್ಸ್ಪೆನ್ಸಸ್ ನ ಕಡಿಮೆ ಮಾಡಿದ್ದಾರೆ. 221 ಕೋಟಿಯಿಂದ 99 ಕೋಟಿಗೆ ಇಳಿಸಿದ್ದಾರೆ. ಡೈರೆಕ್ಟ್ ಆಗಿ 55% ನ ಮಾರ್ಕೆಟಿಂಗ್ ಮತ್ತು ಪ್ರಮೋಷನ್ಗೆ ಎಕ್ಸ್ಪೆನ್ಸಸ್ ನ ಇಲ್ಲಿ ಡಿಕ್ಲೈನ್ ಮಾಡಿದ್ದಾರೆ. ಮೂರನೇದಾಗಿ ಎಂಪ್ಲಾಯೀಸ್ ಬೆನಿಫಿಟ್ ಎಕ್ಸ್ಪೆನ್ಸಸ್ 32% ಇಲ್ಲಿ ರೆಡ್ಯೂಸ್ ಮಾಡಿದ್ದಾರೆ. 952 ಕೋಟಿಯಿಂದ 642 ಕೋಟಿಗೆ ಇದನ್ನು ಇಳಿಸಿದ್ದಾರೆ. 310 ಕೋಟಿ ಎಕ್ಸ್ಪೆನ್ಸಸ್ ಇಲ್ಲಿ ಕಡಿಮೆ ಆಗಿದೆ. ಮೇಜರ್ ಡ್ರಾಪ್ ಆಗಿರೋದು ESOP ಅಲ್ಲಿ. ESOP ಅಂದ್ರೆ ಎಂಪ್ಲಾಯೀಸ್ ಸ್ಟಾಕ್ ಆಪ್ಷನ್ ಪ್ಲಾನ್ ಅಂತ. ಕೊನೆಯದಾಗಿ ಪೇಟಿಎಂ ಬಿಸ್ನೆಸ್ ಇಂಪ್ರೂವ್ಮೆಂಟ್ ಆಗಿರೋದು. 1.30 ಕೋಟಿ ಮರ್ಚೆಂಟ್ಸ್ ಪೇಟಿಎಂ ನ ಬಳಸ್ತಾ ಇದ್ದಾರೆ, ಆಕ್ಟಿವ್ ಆಗಿದ್ದಾರೆ. ಅದಕ್ಕೆ ಸಬ್ಸ್ಕ್ರಿಪ್ಷನ್ ಕೂಡ ಪೇ ಮಾಡ್ತಾ ಇದ್ದಾರೆ. ಅಂದ್ರೆ ಈ ಸೌಂಡ್ ಬಾಕ್ಸ್ ಗಳೆಲ್ಲ ಬರುತ್ತಲ್ಲ, ಸೊ ಅದಕ್ಕೆ ಅವರು ಪೇ ಮಾಡ್ತಾ ಇದ್ದಾರೆ. ಇದು ಕೂಡ 20% ಇಯರ್ ಆನ್ ಇಯರ್ ಗ್ರೋತ್ ಕೂಡ ಆಗ್ತಾ ಇದೆ. ಟೋಟಲ್ ಟ್ರಾನ್ಸಾಕ್ಷನ್ ಇದೆ ಪೇಟಿಎಂ ಪ್ಲಾಟ್ಫಾರ್ಮ್ ಅಲ್ಲಿ, ಅದು 1,464 ಕೋಟಿ ಇದೆ. ಟೋಟಲ್ ಟ್ರಾನ್ಸಾಕ್ಷನ್ ಪೇಟಿಎಂ ಪ್ಲಾಟ್ಫಾರ್ಮ್ ಅಲ್ಲಿ ಏನಾಗಿದೆ ಅದು 1,464 ಕೋಟಿ ಇದೆ. ಇದು ಕೂಡ 33% ಇಯರ್ ಆನ್ ಇಯರ್ ಗ್ರೋತ್ ಆಗ್ತಾ ಇದೆ. ಹಾಗೇನೆ ಕಸ್ಟಮರ್ಸ್ ಫಿನಾನ್ಷಿಯಲ್ ಸರ್ವಿಸ್ ಏನ್ ತಗೊಳ್ತಾ ಇದ್ರು ಅದು 4% ಇಯರ್ ಆನ್ ಇಯರ್ ಡಿಕ್ಲೈನ್ ಆಗಿದೆ. ಬಟ್ ಈಗ ಅದು 3% ಇಂಪ್ರೂವ್ ಆಗಿದೆ. ಕಸ್ಟಮರ್ ಫಿನಾನ್ಷಿಯಲ್ ಸರ್ವಿಸ್ ಅಂತಂದ್ರೆ ಈ ಕಸ್ಟಮರ್ಸ್ ಗಳಿಗೆ ಲೋನ್ಸ್ ನ ಕೊಡುವಂತದ್ದು, ಈ ಮರ್ಚೆಂಟ್ಸ್ ಗಳಿಗೆ ಲೋನ್ಸ್ ನ ಕೊಡುವಂತದ್ದು. ಸೊ ಫ್ರೆಂಡ್ಸ್, ಇದಾಗಿತ್ತು ಪೇಟಿಎಂ ಹೇಗೆ ಲಾಸ್ ಇಂದ ಪ್ರಾಫಿಟಬಲ್ ಆಗಿ ಟರ್ನ್ ಆಗಿದೆ, ಅದಕ್ಕೆ ಇರೋ ಕಾರಣಗಳು. ಪೇಟಿಎಂಗೆ ಮೇಜರ್ ಆಗಿ ಆಗಿರುವಂತಹ ಪ್ರಾಫಿಟ್ ಏನಿದೆ ಅದು
ಎಕ್ಸ್ಪೆನ್ಸಸ್ನ ಕಟ್ ಮಾಡಿರೋದ್ರಿಂದ. IPOದಲ್ಲಿ ಇನ್ವೆಸ್ಟ್ ಮಾಡಿರೋರು ಅಟ್ಲೀಸ್ಟ್ ಇಶ್ಯೂ ಪ್ರೈಸಿಗೆ ಬಂದರೆ ಎಕ್ಸಿಟ್ ಆಗೋಣ ಅಂತ ಕೂಡ ಇದರಲ್ಲಿ ಕಾಯ್ತಾ ಇದ್ದಾರೆ. ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಪೇಟಿಎಂ ಹೇಗೆ ಪರ್ಫಾರ್ಮ್ ಮಾಡುತ್ತೆ ಅಂತ. ಸೊ ಫ್ರೆಂಡ್ಸ್, ಹೋಪ್ ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಹೇಗೆ ಪೇಟಿಎಂ 10 ವರ್ಷದ ಲಾಸಿಂದ ಪ್ರಾಫಿಟ್ಗೆ ಟರ್ನ್ ಆಯಿತು ಅನ್ನೋದರ ಬಗ್ಗೆ ಒಂದು ಮಾಹಿತಿ. ಸ್ಟಾಕ್ ಮಾರ್ಕೆಟ್ ಎಜುಕೇಶನ್ ತಗೊಳ್ಳಿ, ಅದರ ಬಗ್ಗೆ ತಿಳಿದುಕೊಳ್ಳಿ, ನಂತರ ಇನ್ವೆಸ್ಟ್ ಮಾಡಿ. ಆಫ್ಲೈನಲ್ಲಿ ಕಲಿಯೋಕೆ ನಮ್ಮ ವೀಕೆಂಡ್ ಬ್ಯಾಚ್ಗೆ ಜಾಯ್ನ್ ಆಗಿ. ಡೌಟ್ ಮತ್ತು ಎಂಕ್ವೈರೀಸ್ ಇತ್ತು ಅಂದರೆ ನಮ್ಮ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು, ಹಾಗೆ ನಮ್ಮ ಆಫೀಸ್ಗೆ ವಿಸಿಟ್ ಮಾಡಬಹುದು. ಸ್ಟಾಕ್ ಮಾರ್ಕೆಟ್ ಎಜುಕೇಶನ್, ಸ್ಟಾಕ್ ಮಾರ್ಕೆಟ್ ಏರಿಳಿತಗಳ ಕುರಿತು ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ನಿರಂತರವಾಗಿ ಬಾಸ್ ಟಿವಿ ಕನ್ನಡ ಚಾನಲಲ್ಲಿ ಬರ್ತಾ ಇರುತ್ತೆ, ವೀಕ್ಷಿಸಿ. ನಾನು ನಿಮಗೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.